ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಭು ಅಂತ ಹೇಳಿ ಮಾರ್ಕ್ ಸಾಫ್ಟ್ವೇರ್ ಕಂಪ್ನಿಯ ಎಂಪ್ಲಾಯ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಜಿ ಎಸ್ ಟಿಯ ಬಗೆಗೆ ಸಾಫ್ಟ್ವೇರ್ ಒಳಗಡೆ ಜಿ ಎಸ್ ಟಿಯನ್ನು ಹೇಗೆ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಕರೆಕ್ಟಾಗಿ ನೋಡ್ಕೊಳ್ತಾ ಬನ್ನಿ. ಮೊದಲನೇದಾಗಿ ನಾವೇನು ಮಾಡ್ಕೊಳ್ಳೋಣ, ಫಸ್ಟು ಜಿ ಎಸ್ ಟಿಯ ಚಾರ್ಟ್ ರೇಟ್ಸ್ಗಳು ಏನೇನಾಗಿದೆ ಅಂತ ನಾವು ಇದನ್ನು ಫಸ್ಟು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಫಸ್ಟು ಓಲ್ಡ್ ಜಿ ಎಸ್ ಟಿ ಈ ಥರ ಇತ್ತು. ಸೊ ಇವಾಗ ನ್ಯೂ ಜಿ ಎಸ್ ಟಿ ಈ ಥರ ಆಗಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಫಸ್ಟು ಹಳೇದು 5% ಇದ್ದ ಜಿ ಎಸ್ ಟಿ 0% ಇವಾಗ ಆಗಿದೆ. ನೆಕ್ಸ್ಟು 28% ಇದ್ದ ಜಿ ಎಸ್ ಟಿ 18% ಆಗಿದೆ. 12% ಇದ್ದ ಜಿ ಎಸ್ ಟಿ 5% ಆಗಿದೆ. ನೆಕ್ಸ್ಟು 18% ಇದ್ದ ಜಿ ಎಸ್ ಟಿ 5% ಆಗಿದೆ. 0% ಇದ್ದ ಜಿ ಎಸ್ ಟಿ ಆ್ಯಸ್ ಯೂಶುವಲ್ ಸೇಮ್ 0% ಆಗಿದೆ. ಇಲ್ಲಿ ಕೆಲವೊಂದು ಕಾಲಮಲ್ಲಿ ನಾವು ರೀಸನ್ಸ್ ಬರೆದಿದ್ದೀವಿ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ ಇಲ್ಲಿ ನೋಡ್ಕೊಳ್ಳಿ, 5% ಇದ್ದದ್ದು ಜಿ ಎಸ್ ಟಿ 0% ಎಲ್ಲ ಪ್ರಾಡಕ್ಟ್ಸಿಗೂ ಆಗಿಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ಗಳು ಮಾತ್ರ ಆಗಿದೆ. ಸೊ ಸೆಕೆಂಡ್ ಒನ್ ಕೂಡ ಹಾಗೆ 28% ಇದ್ದದ್ದು 18% ಕೆಲವೊಂದು ಪ್ರಾಡಕ್ಟ್ಸ್ಗಳು ಮಾತ್ರ ಆಗಿದ್ದಾವೆ. ಸೊ ಇದು ಹೆಂಗೆ ನಿಮಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಕಂಪ್ನಿಯಿಂದ ಏನು ಪರ್ಚೇಸ್ ಬಿಲ್ ತರಿಸ್ಕೊಂಡಿರ್ತಿರಲ್ಲ ಫರ್ದರ್ ಅದಾದಮೇಲೆ ನಿಮಗೆ ಅವಾಗ ಪರ್ಚೇಸ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾವ ಪ್ರಾಡಕ್ಟ್ಸಿಗೆ ಆಗಿದೆ, ಯಾವ ಪ್ರಾಡಕ್ಟ್ಸಿಗೆ ಆಗಿಲ್ಲ ಅಂತೇಳಿ ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ಗೊತ್ತಾಗುತ್ತೆ. ಬಟ್ 12% ಇದ್ದದ್ದು 5% ಏನು ಜಿ ಎಸ್ ಟಿ ಇದೆಯಲ್ಲ, ಆಲ್ ಪ್ರಾಡಕ್ಟ್ಸಿಗೆ ಆಗಿದೆ. ಎಲ್ಲ ಪ್ರಾಡಕ್ಟ್ಸಿಗೆ ಕೂಡ ಆಟೋಮೆಟಿಕಾಗಿ ಚೇಂಜ್ ಆಗಿದೆ. ನೆಕ್ಸ್ಟು 18% ಇದ್ದ ಜಿ ಎಸ್ ಟಿ 5%ಗೆ ಕನ್ವರ್ಟ್ ಆಗಿರುತ್ತೆ. 90% ಪ್ರಾಡಕ್ಟ್ಸ್ ಮಾತ್ರ. ಅಂದರೆ ಇನ್ನೂ ರಿಮೈನಿಂಗ್ 10% ಏನೈತಲ್ಲ, ಈ 18% ಹೆಂಗಾಗುತ್ತೆ ಅಂತಂದರೆ ಸರ್ವಿಸ್ ಸೆಕ್ಟರ್ ಫೀಲ್ಡಿಗೆ 18 ಇಟ್ಟಿದ್ದಾನೆ. ಸೊ 90% ಪ್ರಾಡಕ್ಟ್ಸ್ ಏನಾಗುತ್ತೆ 5%ಗೆ ಕನ್ವರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಅಷ್ಟಕ್ಕಷ್ಟು ಚೇಂಜ್ ಮಾಡ್ಕೊಳ್ಳೋಣ ಸಾಫ್ಟ್ವೇರಲ್ಲಿ. ಉಳ್ಕಿದ್ದೇನಾದರೂ 10% ಇತ್ತಲ್ಲ, ಅದನ್ನು ನಾವು ಮ್ಯಾನುವಲಿ ಬೇಕಾದ್ರೆ ಆಮೇಲೆ ಚೇಂಜ್ ಮಾಡ್ಕೋಬೋದು. ಆ್ಯಸ್ ಯೂಶುವಲ್ 0% ಇದ್ದದ್ದು 0% ಸೇಮ್ ಆ್ಯಸ್ ಯೂಶುವಲ್ ಇದೆ. ಸೊ ಬೇಕಾದ್ರೆ ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ಫರ್ದರ್ ನಾನು ನಿಮ್ಗೆ ಹೇಳ್ತಾ ಇರೋದು, ಸೊ ಇನ್ನು ಮುಂದೆ ನಿಮಗೆ ಸಾಫ್ಟ್ವೇರ್ ಒಳಗೆ ಅಪ್ಡೇಟ್ ಹೆಂಗೆ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸ್ವಲ್ಪ ವಿಡಿಯೋ ಏನಾದರೂ ಫಾಸ್ಟ್ ಅನ್ನಿಸ್ತು ಅಂತಂದರೆ, ಸೊ ವರ್ಕಿಂಗ್ ನಿಮ್ಗೆ ಹೆಂಗೆ ಮಾಡ್ಕೋಬೇಕು ಅಂತಂದರೆ ವಿಡಿಯೋನ ಪೌಸ್ ಮಾಡ್ಕೊಳ್ತಾ ನೋಡ್ತಾ ಬನ್ನಿ. ಇದು ಫಸ್ಟ್ನೇ ಸ್ಟೆಪ್ ನಿಮಗೆ ಜಿ ಎಸ್ ಟಿ ಚಾರ್ಟ್ ಬಗೆಗೆ, ಆಯಿತಾ? ಸರಿ, ಓಕೆ, ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸೆಕೆಂಡ್ ಥಿಂಗ್ ಏನಂತಂದರೆ, ನೆಕ್ಸ್ಟು ನಿಮಗೇನಪ್ಪ ಅಂತಂದರೆ, ನಿಮ್ಗೆ ಸೆಕೆಂಡ್ ಬರೋದೇ ನಿಮ್ಗೆ ಮೇನ್ ಥಿಂಗ್. ನೀವು ಮೇನ್ ಸಿಸ್ಟಮ್ ಮಾತ್ರ ಓಪನ್ ಇಟ್ಕೋಬೇಕು. ಅಂತಂದರೆ ನೀವು ಕೆಲವೊಬ್ರು ಏನು ಮಾಡ್ತಿರ್ತಾರೆ, 3-4 ಸಿಸ್ಟಮ್ನ ಕೆಲವೊಂದು ಕಡೆ ರನ್ ಮಾಡ್ತಿರ್ತಾರೆ. ಸೊ ಕ್ಲೈಂಟ್ ಸಿಸ್ಟಮ್ಗಳೆಲ್ಲ ಬಂದಾಗಬೇಕು. ಜಿ ಎಸ್ ಟಿ ಪ್ಯಾಚ್ ಸಾಫ್ಟ್ವೇರ್ ಒಳಗೆ ಅಪ್ಡೇಟ್ ಆಗೋ ತನಕ ಕ್ಲೈಂಟ್ ಸಿಸ್ಟಮ್ಗಳೇನಿದಾವಲ್ಲ ಬಂದಾಗ್ಬಿಡಲಿ. ಓನ್ಲಿ ಮೇನ್ ಸಿಸ್ಟಮ್ ಅಷ್ಟೇ ಆನ್ ಇರಲಿ, ಆಯಿತಾ? ಒಂದನೇ ಥಿಂಗು. ಎರಡನೇ ಥಿಂಗು, ಸಿಸ್ಟಮಿಗೆ ಇಂಟರ್ನೆಟ್ ಮಸ್ಟ್ ಆ್ಯಂಡ್ ಶುಡ್ ಕನೆಕ್ಟ್ ಇರಬೇಕು. ಇಂಟರ್ನೆಟ್ ಇಲ್ಲ ಅಂತಂದರೆ ಪೋರ್ಟಲಿಂದ ನಾವು ಜಿ ಎಸ್ ಟಿ ಪ್ಯಾಚ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇಂಟರ್ನೆಟ್ ಮಸ್ಟ್ ಆ್ಯಂಡ್ ಶುಡ್ ಅದು ಒಂದು ಇರಲಿ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಹಳೆ ಬಿಲ್ಸ್ಗಳೇನಾದರೂ ಇದ್ದರೆ ಇವಾಗಲೇ ಮುಗಿಸ್ಕೊಳ್ಳಿ. ನಾನು ಇವಾಗಲೇ ಹೇಳ್ತಿದ್ದೀನಿ, ಹಳೆ ಬಿಲ್ಸ್ಗಳೇನಾದರೂ ಇತ್ತು ಅಂತಂದರೆ ಇವಾಗಲೇ ಮುಗಿಸ್ಕೊಂಬಿಡಿ. ಯಾಕಂತಂದರೆ ಈಗ 22ನೇ ತಾರೀಕಿಂದ ನಾವು ಈಗ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತಂದಮೇಲೆ ಜಿ ಎಸ್ ಟಿ ರೇಟ್ಸ್ಗಳು ಅಷ್ಟು ಚೇಂಜಸ್ ಮಾಡಿಬಿಡ್ತೀವಿ. ಸೊ ಏನಾದರೂ ಪೆಂಡಿಂಗ್ಗಳಿತ್ತು ಅಂತಂದರೆ ಆಲ್ಮೋಸ್ಟ್ ಆಲ್ ಮುಗಿಸ್ಕೊಂಬಿಡಿ ಕೆಲಸಗಳನ್ನು. ಬೇಕಾದರೆ ನಿಮ್ಮದೆಲ್ಲ ಮುಗೀತು ಆಯಿತು ಅಂತಂದಮೇಲೆ ಈ ವಿಡಿಯೋದೊಳಗೆ ನಾವೇನು ಹೇಳ್ಕೊಟ್ಟಿರ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ರಿ. ಒಂದೇದು. ಓಕೆ, ನೆಕ್ಸ್ಟ್ ನಿಮಗೇನಾಗುತ್ತೆ, 22ನೇ ತಾರೀಕು ಸೋಮವಾರದಿಂದ ಏನಾಗುತ್ತೆ, ಮತ್ತು ಹಳೆ ಡೇಟಿಗೆ ಬಿಲ್ ಹಾಕಕ್ಕೆ ಬರೋಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ. ಏನೇ ಇದ್ದರೂ 22ರಿಂದ ಹೊಸ ಬಿಲ್ಸ್ಗಳೇ. ಹಳೆ ಬಿಲ್ಸ್ ಏನಾದರೂ ಇದ್ದರೆ ಒತ್ತಿ ಹೇಳ್ತಿರೋ ಕಾರಣ ಹಳೆ ಬಿಲ್ಸ್ ಹಾಕಕ್ಕೆ ಬರಲ್ಲ. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ. ಮಾಡಿಫೈ ಮಾಡ್ಬೋದು, ಚೇಂಜಸ್ ಮಾಡ್ಬೋದು, ಮಾಡಿಫೈ ಮಾಡ್ಕೋಬೋದು, ಆದರೆ ಹೊಸ ಬಿಲ್ಗಳನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದೇದು. ಎರಡನೇದು, ಹೋಲ್ಸೇಲ್ ಡಿಪಾರ್ಟ್ಮೆಂಟಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ, ಚಲನ್ಸ್ಗಳೇನಾದರೂ ಇತ್ತು ಅಂತಂದರೆ ಬಿಲ್ಸಿಗೆ ಕನ್ವರ್ಟ್ ಮಾಡಿಬಿಡಿ. ನಾನು ಈಗಲೇ ಹೇಳ್ತಿದ್ದೀನಿ, ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಿದ್ದೀನಿ. ಚಲನ್ಸ್ಗಳೇನಾದರೂ ಇತ್ತು ಅಂತಂದರೆ ಡೈರೆಕ್ಟಾಗಿ ನೀವೇನು ಮಾಡ್ಕೊಳ್ಳಿ, ಬಿಲ್ಲಿಗೆ ಕನ್ವರ್ಟ್ ಮಾಡಿ ಪ್ರಿಂಟೌಟ್ ತೆಗೆದಿಟ್ಕೊಂಬಿಡಿ. ಸರಿ, ಓಕೆ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಫಸ್ಟ್ ನಾವೇನು ಮಾಡ್ಕೊಳ್ತೀವಿ, ಕ್ರೋಮಿಗೆ ಹೋಗ್ತೀವಿ. ಕ್ರೋಮಿಗೆ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಲೆಂದಿ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ವೆಬ್ಸೈಟ್ ಅಡ್ರೆಸ್ ನೋಡ್ಕೊಳ್ಳಿ, www.markcompusoft.com. ಆಯಿತಾ? ಇದಾದಮೇಲೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, www.markcompusoft.com ಎಂಟರ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಮೇನ್ ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೆಳಗಡೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ, ಓನ್ಲಿ ಜಸ್ಟ್ ಜಿ ಎಸ್ ಟಿ ಪ್ಯಾಚ್ ಡೌನ್ಲೋಡ್ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಜಿ ಎಸ್ ಟಿ ಪ್ಯಾಚ್ ಅಂತ ಇರುತ್ತೆ, ಡೌನ್ಲೋಡ್ ಕೊಡಿ. ಓಕೆ, ಇದು ನಿಮಗೆ ಎಲ್ಲಿ ಡೌನ್ಲೋಡ್ ಆಗಬೇಕು ಅಂತ ಕೇಳುತ್ತೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಡೌನ್ಲೋಡಿಗೆ ಕೊಟ್ಟಿರ್ತೀನಿ. ನೋಡಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪಾತ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದಾದಮೇಲೆ ನಾನು ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಿ, Ctrl+J ಹೊಡಿತೀವಿ. ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಬಟನ್ಸ್ನ ಪ್ರೆಸ್ ಮಾಡ್ತಿದ್ದೀವಿ ಅಂತ ನೆನ್ಪಿಟ್ಕೊಳ್ತಾ ಬನ್ನಿ. Ctrl+J ಅಂತಂದರೆ ಡೌನ್ಲೋಡ್ ಆಗಿರ್ತಕ್ಕಂಥ ಹಿಸ್ಟ್ರಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇದಾದಮೇಲೆ ನಾವು ಇಲ್ಲೇನು ಮಾಡ್ತೀವಿ, ಇದು ಶೋ ಇನ್ ಫೋಲ್ಡರ್ ಅಂತ ಐತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ.
ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ತೇವೆ. ರೈಟ್ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೋಬೇಕು. ಕಾಪಿ ನಿಮಗೆ ಎರಡು ಥರ ಬರುತ್ತೆ. ಒಂದು ಮೇಲ್ಗಡೆ ಇಲ್ಲಿ ಕಾಪಿ ಇದೆ, ಇನ್ನೊಂದು ಶೋ ಮೋರ್ ಆಪ್ಷನ್ಸ್ ಒಳಗಡೆ ನಿಮಗೆ ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇದಾದ ನಂತರ ನಾವೇನು ಮಾಡ್ಕೊಳ್ತೀವಿ, ಇದನ್ನಷ್ಟು ಮಿನಿಮೈಸ್ ಮಾಡ್ಕೊಳ್ತೀವಿ. ಆಯಿತಾ. ಇದಾದಮೇಲೆ ನಿಮಗೆ ಮಾರ್ಕ್ ಸಾಫ್ಟ್ವೇರ್ ಐತಲ್ಲ, ಇದನ್ನು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿಕೊಂಡು ಓಪನ್ ಫೈಲ್ ಲೊಕೇಶನ್ ತೊಗೊಳ್ಳಿ. ಓಪನ್ ಫೈಲ್ ಲೊಕೇಶನ್ ತೊಗೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಖಾಲಿ ಜಾಗ ಇದ್ದಲ್ಲಿ ನಾನು ಹೇಳ್ತಿದ್ದೀನಿ, ಈ ರೈಟ್ ಸೈಡಿಗೆ ಇಲ್ಲಿ ಎಷ್ಟು ಖಾಲಿ ಜಾಗ ಇದ್ದಲ್ಲಿ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೀವು ಪೇಸ್ಟ್ ಮಾಡಿದ್ದು ನೋಡಿ, ಇಲ್ಲಿ ಆಲ್ರೆಡಿ ಬಂದು GST ಇಲ್ಲಿ ಬಿದ್ದುಬಿಡುತ್ತೆ, ಇಲ್ಲಿಗೆ ಬಂದುಬಿಡ್ತೈತಿ. ಓಕೆ, ದಿಸ್ ಈಸ್ ದ ಪ್ರೊಸೀಜರ್. ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ. ಇದು ಎಲ್ಲ ಡಿಪಾರ್ಟ್ಮೆಂಟ್ಸ್ವರೆಗೂ ಕೂಡ ಸೇಮ್. ಎಲ್ಲ ಡಿಪಾರ್ಟ್ಮೆಂಟ್ ಅಂತಂದರೆ ಹೇಗೆ, ನಿಮ್ಗೆ ರಿಟೇಲ್ ಮೆಡಿಕಲ್ ಆಗಲಿ, ಹೋಲ್ಸೇಲ್ ಫಾರ್ಮಾದವರಾಗಲಿ, ಆಟೋಮೊಬೈಲ್ ಇಂಡಸ್ಟ್ರಿಯವರಾಗಲಿ, ಆಮೇಲೆ ಎಲೆಕ್ಟ್ರಾನಿಕ್ನವರಾಗಲಿ, ಕಿರಾಣಿ ಶಾಪ್ಸ್ ಆಗಲಿ, ಗಾರ್ಮೆಂಟ್ಸ್ ಆಗಲಿ, ಎವ್ರಿ ಫೀಲ್ಡ್, ಜ್ಯುವೆಲರಿ ಶಾಪ್ನವರಾಗಲಿ, ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು GST ಚೇಂಜ್ ಆಗಿದೆ, ಸೊ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಟ್ರೈ ಮಾಡಿ, ಫಸ್ಟು ಆದಷ್ಟು ಟ್ರೈ ಮಾಡಿರಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ಸೊ ನಾವು ಸಾಫ್ಟ್ವೇರಿಗೆ ಪಾಸ್ವರ್ಡ್ ಹಾಕ್ಕೊಂಡು ಒಳಗಡೆ ಹೋಗ್ತೀವಿ. ಪಾಸ್ವರ್ಡ್ ಹಾಕ್ಕೊಂಡು ಒಳಗಡೆ ಹೋದ ತಕ್ಷಣ ನೆಕ್ಸ್ಟು ನಿಮಗೆ ಫರ್ಮ್ ಹೆಸರು ಬರುತ್ತೆ. ಸೊ ಫರ್ಮ್ ಹೆಸರು ಬಂದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಳ್ತೀವಿ, ಇಲ್ಲಿ ನಿಮಗೆ ಇನ್ನೊಂದು ಮೇಜರ್ ಥಿಂಗ್ ನಾನು ಹೇಳ್ತಾ ಇರೋದು, ಮೇನ್ ಥಿಂಗ್ ಸಾಫ್ಟ್ವೇರಿನ ಬ್ಯಾಕಪ್ನ ತೆಗೆದಿಟ್ಕೊಳ್ಳಿ. ಮೇನ್ ಥಿಂಗ್ ಅಂದರೆ ಸಾಫ್ಟ್ವೇರ್ ಬ್ಯಾಕಪ್ ಕಂಪಲ್ಸರಿ ತೊಗೊಳ್ಳಿ. ಯಾಕಂತಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಡಾಟಾ ರಿಕವರಿ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಥಿಂಗ್ ಏನು ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಬ್ಯಾಕಪ್ನ ತೆಗೆದಿಟ್ಕೊಂಬಿಡಿ. ಅರ್ಥ ಆಯ್ತಾ. ಇದು ಫಸ್ಟ್ ಮೇನ್ ವಿಂಡೋ. ಸಾಫ್ಟ್ವೇರ್ ಬ್ಯಾಕಪ್ ತೊಗೊಳ್ಳೋದು ಹೆಂಗೆ ನಿಮಗೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಇಲ್ಲಿ ಮೇಲ್ಗಡೆ ಎಕ್ಸಿಟ್ ಅಂತ ಹೋಗ್ತೀವಿ. ಎಕ್ಸಿಟ್ ಅಂತ ಹೋದಾಗ ಇಲ್ಲಿ ಮತ್ತೆ ತಿರ್ಗಾ ಎಕ್ಸಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಇದಾದ ನಂತರ ನಿಮ್ಮ ಫರ್ಮ್ ಹೆಸರು ಬರುತ್ತೆ, ಎಂಟರ್. ಮೂರನೇ ಆಪ್ಷನ್ನು ಬ್ಯಾಕಪ್ ಆಫ್ ಫೈನಾನ್ಷಿಯಲ್ ಇಯರ್, ಎಂಟರ್. ಇಲ್ಲಿ ನಿಮಗೆ ಬಹಳ ವರ್ಷಗಳು ಬರ್ತವೆ, ಅಂದರೆ 3-4 ವರ್ಷದ, ಬಟ್ ನೀವು ಎಷ್ಟೆಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ರೆ ಅಷ್ಟು ಫೈನಾನ್ಷಿಯಲ್ ಇಯರ್ಗಳಿಗೆ ಕೆಳಗೆ ಬರ್ತವೆ. ಸೊ ನಾನು ಪ್ರೆಸೆಂಟ್ ಇಯರ್ದಷ್ಟೇ ಬ್ಯಾಕಪ್ ತೊಗೊಳ್ತೀನಿ. ಎಂಟರ್ 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 ಮಾಡ್ತಾ ಹೋದರೆ ಡಾಟಾ ಅಷ್ಟು ಲೋಡ್ ಆಗೋ ಮಟ್ಟ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇದಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಕಂಪ್ಲೀಟಾಗಿ ಡಾಟಾ ಲೋಡ್ ಆಗುತ್ತೆ. ಇದಾದಮೇಲೆ ಲೋಡ್ ಆದ ತಕ್ಷಣ ಕಂಪ್ಲೀಟಾಗಿ ಡಾಟಾ ಒಂದು ಕಡೆ ಸ್ಟೋರ್ ಆಗುತ್ತೆ. ಇದಾದ ತಕ್ಷಣ ಎಸ್ಕೇಪ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ ತಿರ್ಗಿ ವಾಪಸ್ ಒಳಗಡೆ ಬನ್ನಿ. ಓಕೆ, ಇದು ನಿಮಗೆ ಮೇನ್ ವಿಂಡೋ ಬರುತ್ತೆ. ಇವಾಗಿಂದ GST ಚೇಂಜಸ್ ಹೆಂಗೆ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಮೇಲ್ಗಡೆ GST ಕ್ಲಿಕ್ ಮಾಡ್ಕೊಳ್ತೀರಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, GST ವರ್ಷನ್ ನೀವು ಅಪ್ಡೇಟ್ ಮಾಡಿ ಸರಿ ಆಯಿತು ಇಲ್ಲ ಅಂತಂದು ಇಲ್ಲಿ ಮೇಲ್ಗಡೆ GST ವರ್ಷನ್ ಅಂತಿದ್ದಲ್ಲ 19 ಸೆಪ್ಟೆಂಬರ್ 2025 ಇರಬೇಕು. ಇದು ನೆನಪಿರಲಿ, ಇದೇ ಡೇಟಾ ಇರಬೇಕು. ಓಕೆ, ಇದಿತ್ತು ಅಂದರೆ ಸರಿ. ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, GST ಒಳಗಡೆ ಹೋಗ್ಬಿಟ್ಟು GST ಟ್ಯಾಕ್ಸ್ ರೇಟ್ಸ್ ಅಂತ ತೊಗೊಳ್ತೀವಿ. GST ಟ್ಯಾಕ್ಸ್ ರೇಟ್ಸ್ ತಗೊಂಡ ತಕ್ಷಣ ಅದು ನಿಮಗೆ ಹೇಳುತ್ತೆ, ಪ್ಲೀಸ್ ಟೇಕ್ ಬ್ಯಾಕಪ್ ಬಿಫೋರ್ ಬಲ್ಕ್ GST ಚೇಂಜ್ ಅಂತೇಳಿ. ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, GST ಮಾಡೋದಕ್ಕಿಂತ ಮುಂಚೆ ಬ್ಯಾಕಪ್ನ ತೆಗೆದಿಟ್ಕೊಳ್ಳೋದು ಉತ್ತಮ ಅಂತೇಳಿ. ಸೊ ಆಲ್ರೆಡಿ ನಾವು ಈಗ ಬ್ಯಾಕಪ್ ತೊಗೊಂಡಿದ್ದೀವಿ, ಎಸ್ ಅಂತ ಕೊಡೋಣ. ಇದಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ನಿಮಗಿಲ್ಲಿ GST ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸಿಂಪಲ್ ಸಿಂಗಲ್ ಕ್ಲಿಕ್ಕಲ್ಲಿ ನಿಮ್ಗೆ ನಿಜ ಹೇಳ್ತೀನಿ ನಾನು, ಮಾರ್ಕ್ ಸಾಫ್ಟ್ವೇರ್ ಒಳಗೆ ಸಿಂಗಲ್ ಕ್ಲಿಕ್ ಒಳಗೆ ಎಲ್ಲದಕ್ಕೆಲ್ಲನೂ ಚೇಂಜ್ ಆಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ರಿಟೇಲರ್ಸ್, ಬಿಸ್ನೆಸ್ ಮ್ಯಾನ್ಗಳಾಗಲಿ, ಹೋಲ್ಸೇಲ್ ಓನರ್ಸ್ಗಳಾಗಲಿ A to Z ಚೇಂಜ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಏನಿಲ್ಲ, ಸಿಂಪಲ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆಗ್ಬಿಡುತ್ತೆ ಅಷ್ಟೇ. ಆದರೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ ಅಷ್ಟೇ. GST ಸ್ಟ್ರಕ್ಚರ್ 12% ಇದೆ, ಡಿಫಾಲ್ಟಾಗಿ ಹಾಗೆ ಇಡಿ. ಸೊ ಚೇಂಜ್ GST ಫ್ರಮ್ 12% to 5% ಅಂತಿದೆ. ಓಕೆ, ಅದು ಆಟೋಮೆಟಿಕ್ಕಾಗಿ ಆಗಲಿ. ಅದಾದ ತಕ್ಷಣ ನೆಕ್ಸ್ಟು ವಾಂಟ್ ಟು ಚೇಂಜ್ MRP ಅಂತಿದೆ. ನಿಮಗೆ ಇಲ್ಲಿ ನೋಡಿ 2 ಆಪ್ಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋ ಮತ್ತು ಕರೆಂಟ್ ಟ್ಯಾಕ್ಸಸ್ ಬೇಸ್ ಅಂತೇಳಿ. ಕೆಲವೊಂದು ಓನರ್ಗಳು ಸರ್ ಬೇಡ ನಮಗೆ MRP ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದರೆ ನೋ ಅಂತ ತೊಗೊಳ್ಳಿ. ಕರೆಂಟ್ ಟ್ಯಾಕ್ಸ್ ಬೇಸಸ್ ಇಲ್ಲ ಸರ್ ನಾನು MRP ಚೇಂಜ್ ಮಾಡ್ಕೊಳ್ತೀನಿ ಅಂತಂದರೆ ಕರೆಂಟ್ ಟ್ಯಾಕ್ಸ್ ಬೇಸಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ರಿಟೇಲ್ ಆಗಲಿ, ಹೋಲ್ಸೇಲ್ ಆಗಲಿ MRP ಮಸ್ಟ್ ಆ್ಯಂಡ್ ಶುಡ್ ಚೇಂಜ್ ಆಗಲೇಬೇಕು. ಇದು ಗೌರ್ಮೆಂಟ್ ರೂಲು. ಹೋಲ್ಸೇಲರ್ ಅಂತೂ ಚೇಂಜ್ ಮಾಡೇ ಮಾಡ್ತಾರೆ, ಅದು ಓಕೆ. ರಿಟೇಲರು ಓನರ್ಗಳಿಗೆ ಬಿಟ್ಟಿದ್ದು, ಅದು ಅವ್ರವ್ರಿಗೆ ಚಾಯ್ಸ್ ಇದ್ದಂಗೆ. ನಾವು 2 ಆಪ್ಷನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ರಿಪ್ಲೇಸ್ MRP ವಿತ್ MRP ಅಂತಿದೆ. ಈ ಡಿಫಾಲ್ಟ್ ಪರ್ಸೆಂಟೇಜ್ ಏನೈತಲ್ಲ, ಇದು ಆಟೋಮೆಟಿಕ್ಕಾಗಿ ನಿಮ್ಗೆ ಸಾಫ್ಟ್ವೇರಿಂದನೇ ಡಿಫಾಲ್ಟಾಗಿ ಪ್ರೋಗ್ರಾಮ್ ಆಗಿ ಬಂದಿರುತ್ತೆ. ಇದು ನಿಮ್ಮ ಪರ್ಸೆಂಟೇಜ್ ಕೊಟ್ಟಿರೋದು AIOCD ಅವರು, ಅಂದರೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಕೆಮಿಸ್ಟ್ ಡ್ರಗ್ಗಿಸ್ಟ್ ಅವ್ರು ಏನಿದಾರಲ್ಲ ಅವರೆಲ್ಲ ಕೂತ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಈ ಪರ್ಸೆಂಟೇಜ್ನ ಇಲ್ಲಿ ಡಿಫಾಲ್ಟಾಗಿ ಸೆಟ್ ಮಾಡಿದ್ದಾರೆ. ನೆಕ್ಸ್ಟು ಆ್ಯಸ್ ಯೂಶುವಲ್ ಸೇಮ್, ಮೇಲ್ಗಡೆ ಏನು ಸೇವ್ ಮಾಡಿದ್ವಲ್ಲ ಸೇಮ್ ಅದೇ. GST ಸ್ಟ್ರಕ್ಚರ್ 18% ಇರುತ್ತೆ, ಇದನ್ನು ಹಾಗೆ ಬಿಡಿ. ನೆಕ್ಸ್ಟ್ ಚೇಂಜ್ GST ಫ್ರಮ್ 18% to 5% ಇರುತ್ತೆ. ಸೊ ಇದು ಕೂಡ ಅಷ್ಟೇ, MRP ಬೇಡ ಅಂತ ನಾವು ಕೊಡಿ, MRP ಚೇಂಜ್ ಮಾಡ್ಕೊಳ್ತೀರಿ ಅಂದರೆ ಕರೆಂಟ್ ಟ್ಯಾಕ್ಸಸ್ ಬೇಸಸ್ ಕೊಡಿ. ಇದು ಕೂಡ ಅಷ್ಟೇ, ಫಾರ್ಮುಲಾ ಸೇಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಥಿಂಗ್ ಹೇಳ್ತೀನಿ ನಾನು, ಶಿಫ್ಟ್ ಓಲ್ಡ್ MRP ಅಂತಿದೆ. ಸೊ ಶಿಫ್ಟ್ ಓಲ್ಡ್ MRP ಅಂತಂದರೆ ನಿಮಗೆ ಹೇಳ್ತಿದ್ದೀನಿ ನಾನು, ಈಗ MRP 2 ಥರ ಆಗಿಬಿಡುತ್ತೆ. ಒಂದು ಹಳೆ MRP, ಇನ್ನೊಂದು ಹೊಸ MRP. ಈಗ ಹೊಸ MRP ನಾವು ಆಲ್ರೆಡಿ ಅಲ್ಲಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಹಳೆ MRP ಕೆಲವೊಂದು ಕಸ್ಟಮರ್ ಕೇಳ್ತಿರ್ತಾರೆ, ಹಳೆ MRP ನಮಗೆ ಗೊತ್ತಿರಲ್ಲ ಸರ್, ಅದನ್ನೊಂದು ಸರಿ ನೋಡ್ಕೋಬೇಕಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ರೇಟ್ಸ್ ಏನು ಮಾಡ್ಕೊಳ್ಳಿ, ಇಲ್ಲಿ ಹೆಚ್ಚು ಅಂತ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲೇನೈತಲ್ಲ ಶಿಫ್ಟ್ MRP ಅಂತ ಐತಲ್ಲ, ಓನ್ಲಿ ಎಫೆಕ್ಟೆಡ್ ಅಂತ ತೊಗೊಳ್ಳಿ. ಆಯಿತಾ, ನೋಡಿ ಇದು ಇಷ್ಟು ಫಿಕ್ಸ್ ಚಾರ್ಟ್ ಇದು. ಇದಾದಮೇಲೆ ನಾನೇನು ಮಾಡ್ತೀನಿ,
ಪ್ಲೀಸ್ ಚೇಂಜ್ ಮೈ ಜಿ ಎಸ್ ಟಿ ಎಂಟರ್. ನೋಡಿ ಸಿಂಗಲ್ ಕ್ಲಿಕ್ ಒಳಗೆ ಎಷ್ಟರ ಕಂಪ್ನಿ ಇರಲಿ ಎಷ್ಟರ ಐಟಮ್ಸ್ ಇರಲಿ ಪಟ್ ನನಗೆ ಅಷ್ಟಕ್ಕಷ್ಟು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಿಮಗೆ ಅಪ್ಲೋಡ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ಇದಾದಮೇಲೆ ಕ್ವಿಕ್ ಅಕ್ಯುರೇಟ್ ಹ್ಯಾಸಲ್ ಫ್ರೀ, ಇದು ಓಕೆ ಡನ್, ಓಕೆ ಕೊಡಿ. ಇದಾದ ತಕ್ಷಣ ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೀವು ಎಕ್ಸೆಪ್ಟ್ ಕೊಡಿ. ಎಕ್ಸೆಪ್ಟ್ ಕೊಟ್ಟ ತಕ್ಷಣ ನೋಡಿ ಇಲ್ಲೆಲ್ಲ ಐಟಮ್ಸ್ಗೂ ಕೂಡ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಟ್ಟಿರುತ್ತೆ. ಆಯಿತಾ? ನೆಕ್ಸ್ಟ್ ನಾನು ಹೇಳ್ತೀನಿ, ಇಲ್ಲಿ F6 ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ತೊಗೊಳ್ಳಿ, ಟ್ಯಾಕ್ಸ್ ಪರ್ಸೆಂಟ್ ಆ್ಯಂಡ್ HSN ಕೋಡ್ ಅಂತೇಳಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ಯಾವ HSN ಕೋಡಿಗೆ ಏನೇನು GST ಬಿದ್ದಿದೆ ಅಂತೇಳಿ ಆಟೋಮೆಟಿಕ್ಕಾಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಪ್ರತಿಯೊಂದು ಕೂಡ. ಅರ್ಥ ಆಯ್ತಾ? ಹಾಂ, ಸಿಂಪಲ್ಲಾಗಿ ನಿಮ್ಗೆ ಇಲ್ಲೇನಾಗ್ಬಿಡುತ್ತೆ, ಒಂದನೇದಾಗಿ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಥಿಂಗ್ ಹೇಳ್ಬೇಕು ನಾನು, ಇಲ್ಲಿ ನಾವು F6 ಹೊಡೆದ ತಕ್ಷಣ ಟ್ಯಾಕ್ಸ್ ಆ್ಯಂಡ್ ಪರ್ಸೆಂಟ್ HSN ಕೋಡ್ ತೊಗೊಳ್ತೀವಲ್ಲ, ಹಾಂ, ಇಲ್ಲಿ ನಾವು ಕೆಲವೊಂದು ಆಪ್ಷನ್ಸ್ಗಳನ್ನ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಬರ್ತೀವಿ. ಈಗ ನಾನು ಎಕ್ಸಾಂಪಲ್ ಹೆಂಗೆ ಹೇಳಿದೆ ಅಂತಂದರೆ ಡಿಫಾಲ್ಟಾಗಿ ಹಾಗೆ ನೆನ್ಪಿಟ್ಕೊಳ್ಳಿ, ಹಿಂಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ ನಿಮಗೆ. ಸೊ ಈಗ ಡಿಫಾಲ್ಟಾಗಿ 28% ಇತ್ತದು HSN GST. 28% ಇದ್ದದ್ದನ್ನು ನಾವು ಮ್ಯಾನ್ಯುವಲಿ ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದುಗಳನ್ನು ಮಾತ್ರ. ಯಾಕಂದರೆ ನಾವು ಈಗ ಅಲ್ಲೇ 12 ಇದ್ದದ್ದನ್ನು 5 ಮಾಡಿದ್ವಿ, 18 ಇದ್ದದ್ದನ್ನು 5 ಮಾಡಿದ್ವಿ. ಸೊ ಹಾಗಾಗಿ ಇಲ್ಲೇನು ಮಾಡ್ಕೋಬೇಕು ನಾವು, 28 ಇದ್ದದ್ದನ್ನು ನಾವು 18ಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸದ್ಯ GST ಸ್ಲ್ಯಾಬ್ ರೇಟ್ಸಲ್ಲಿ ಉಳಿಯೋದು ಇದು ಅಷ್ಟೇ, ಯಾವ್ದು ಹೇಳಿ, 5% ಉಳಿತೈತಿ, ಜೊತೆಗೆ 18% ಅಷ್ಟೇ ಉಳಿಯುತ್ತೆ. ಸೊ 28 ಇದ್ದದ್ದು ಏನು ಮಾಡೋಣ, 9, 9, 18 ಕೊಟ್ಟರು ಚೇಂಜ್ ಮಾಡ್ಕೊಡೋಣ. ಆಯಿತಾ? ಇದಾದ ತಕ್ಷಣ ಮುಗೀತು, ಇಷ್ಟೇ ಸಿಂಪಲ್. ಆಮೇಲೆ ನಿಮಗೆ ಇನ್ನೊಂದು ಡೌಟ್ಸ್ ಬರ್ಬೋದು ಮೇ ಬಿ, ಸರ್ ಇದು ಮುಂಚೆ 12% ಇದ್ದದ್ದು HSN ಕೋಡ್ಗಳೆಲ್ಲ ಹಾಕಿದ್ದೀವಿ, ಈಗ 5%ಗೆ ಬಂದು ಕೂತ್ಕೊಳ್ಳುತ್ತಲ್ಲ, ಇದು ಪೋರ್ಟಲಲ್ಲಿ ಅಪ್ಲೋಡ್ ಆಗುತ್ತಾ, R1 ಫೈಲ್ ಸರಿ ಆಗುತ್ತಾ ಅಂತ ಕೇಳ್ತೀರಾ. ಸರ್ ಇವು HSN ಕೋಡ್ಗಳೇನಿದಾವಲ್ಲ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು, ಅವರೇ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾರೆ ಪೋರ್ಟಲಲ್ಲಿ. ಯಾಕಂದರೆ ಮುಂಚೆ 12%ಗೆ HSN ಕೋಡ್ ಕೊಟ್ಟಿರ್ತಾರೆ ಅಂತಂದರೆ 5%ಗೆ ಕೂಡ ಅದೇ ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ, ಬರೀ ಸ್ಲ್ಯಾಬ್ ರೇಟ್ಸ್ ಕಡೆ ಅಷ್ಟೇ ಲಕ್ಷ್ಯ ಕೊಡಿ ನೀವು. ಆಯಿತಾ? ಇದಾದಮೇಲೆ ಎಸ್ಕೇಪ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದರೆ ಅಷ್ಟಕ್ಕಷ್ಟು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಮತ್ತೊಂದು ಸರಿ ಎಕ್ಸಿಟಿಗೆ ಬನ್ನಿ, ಇಲ್ಲಿ ತಿರ್ಗಾ ಎಕ್ಸಿಟಿಗೆ ಬನ್ನಿ. ಇದಾದಮೇಲೆ ಫರ್ಮ್ ಹೆಸರು ಬರುತ್ತೆ, ಎಂಟರ್ ಮಾಡಿ. ಇಲ್ಲಿ ಫೈಲ್ ಮೇಂಟೆನೆನ್ಸ್ ಅಂತಿದೆಯಲ್ಲ, ಎಂಟರ್. ಪ್ರೆಸೆಂಟ್ ಇಯರ್ನ ಇಲ್ಲಿ ನೀವೇನು ಮಾಡ್ಕೊಳ್ಳಿ, ಫೈಲ್ ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಅಂದರೆ ಇದನ್ನು ಮಾಡಿಸೋ ಉದ್ದೇಶ ಏನಂತಂದರೆ ಅಷ್ಟೊಂದು ಐಟಮ್ಸ್ಗಳು ಇದನ್ನು ಚೇಂಜ್ ಮಾಡ್ಕೊಂಡಿರ್ತೀವಲ್ಲ GST. ಸೊ ಹಾಗಾಗಿ ಅದನ್ನು ಏನಾಗುತ್ತೆ ಅಂತಂದರೆ ಅಷ್ಟನ್ನು ನಾವು ಫೈಲ್ ಮೇಂಟೆನೆನ್ಸಿಗೆ ಹಾಕೋಬೇಕಾಗುತ್ತೆ. ಸೊ ಮತ್ತೆ ತಿರ್ಗಾ ನಾವು ಎಕ್ಸಿಟಿಗೆ ಬರ್ತೀವಿ, ಎಂಟರ್. ಲಾಸ್ಟ್ ಆಪ್ಷನ್ ಇದೆ ನೋಡಿ, ಎರರ್ ಚೆಕಿಂಗ್ಸ್ ಅಂತೇಳಿ, ಎಂಟರ್. ಫೈನಾನ್ಷಿಯಲ್ ಪ್ರೆಸೆಂಟ್ ಇಯರ್ ಮಾತ್ರ ತೊಗೊಳ್ಳಿ, ಎಂಟರ್. ಸೊ ಇದಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಇದು ಕೂಡ ಸೇಮ್ ಆ್ಯಸ್ ಯೂಶ್ವಲ್. ಫೈಲ್ ಮೇಂಟೆನೆನ್ಸು ಮತ್ತು ಎರರ್ ಚೆಕಿಂಗ್ ಮಾಡಿಸೋ ಉದ್ದೇಶ ಏನಪ್ಪ ಅಂತಂದರೆ ಒಳಗಡೆ ನಾವು ಮಾಡಿರೋ ವರ್ಕ್ಸು ಫೈನಲ್ ಆಗಲಿ ಅಂತೇಳಿ, ಮಿಸ್ಟೇಕ್ಸ್ಗಳಿತ್ತು ಅಂದರೆ ತಿದ್ದಲಿ ಅಂಥೇಳಿ. ಇದು ಕೂಡ ನೋಡಿ, ಫಸ್ಟ್ ಒಂದು ಎಂಟರ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒಂದು ಎಂಟರ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಆಗಲಿ ಪ್ರೊಸೆಸ್, ಕಂಪ್ಲೀಟ್ ಆಗೋ ಮಟ್ಟನೂ ವೆಯ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಲವೊಂದು ಟೈಮಲ್ಲಿ ಇದು ಡಾಟಾ ಲೋಡ್ ತೊಗೋಬೋದು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇದು ಕಂಪ್ಲೀಟ್ ಪ್ರೊಸೆಸ್ ಆಗೋ ಮಟ್ಟ ಸ್ವಲ್ಪ ಹೋಲ್ಡ್ ಇರಿ, ಇನ್ನೂ ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ. ಇದಾದಮೇಲೆ ಕೆಳಗಡೆ ಕೂಡ ಎಂಟರ್ ಮಾಡ್ಕೊಳ್ಳಿ. ಓಕೆ, ಮುಗೀತಾ? ಎಸ್ಕೇಪ್ ಒಳಗಡೆ ಹೋಗಿ ಎಂಟರ್ ಮಾಡಿ ಒಳಗಡೆ ಬರ್ತೀವಿ ನಾವು. ಇವಾಗ ಬಿಲ್ಲಿಂಗಿಗೆ ಹೋಗೋಣ. ಇವಾಗ ನಾವು ಬಿಲ್ಲಿಂಗಿಗೆ ಹೋದಾಗ ಪಾರ್ಟಿ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಇಲ್ಲಿ ಬರ್ತೀವ ನಾವು. ಇದನ್ನೇನು ಮಾಡ್ಕೊಳ್ತೀವಿ, ಈಗ ಒಂದು ಯಾವುದೋ ಎಕ್ಸಾಂಪಲ್ ತೊಗೊಳ್ಳೋಣ. ಹಾಂ, ಇನ್ನೊಂದು ಒಂದು ಸೆಕೆಂಡ್, ನಿಮಗೆ ಇನ್ನೊಂದು 2 ಸೆಟಪ್ ನಾನು ಹೇಳಬೇಕು. ಏನಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ನಾ ಹೇಳಿದ್ನಲ್ಲ ನಿಮ್ಗೆ ಆಗಲಿ, ಓಲ್ಡ್ MRP ಮತ್ತು ನ್ಯೂ MRP ಅಂತೇಳಿ. ಓಲ್ಡ್ MRP ನ್ಯೂ MRP ಇತ್ತಲ್ಲ, ಅದನ್ನು ನಾವೇನು ಮಾಡ್ಕೋಬೇಕು, ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ನಾವು ಅಲ್ಲಿ ಶೋ ಆಫ್ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಮಾಸ್ಟರಿಗೆ ಹೋಗಿ, ಲಾಸ್ಟಿಗೆ ಮಾರ್ಕ್ ಸೆಟಪ್ಪು, ಕಂಟ್ರೋಲ್ ರೂಮ್, ಸರ್ಚ್ ಇನ್ ಆಲ್, ಇಲ್ಲಿ ಫುಲ್ ರೇಟ್ಸ್ ಅಂತ ಟೈಪ್ ಮಾಡಿ ಎಕ್ಸೆಪ್ಟ್ ಅಂತ ಕೊಡಿ. ಎಕ್ಸೆಪ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ 4ನೇ ಆಪ್ಷನ್ ಇದೆ ನೋಡಿ, ಇದು ಎಸ್ ಅಂತ ಇರುತ್ತೆ, F ಅಂತ ಮಾಡಿ ಎಂಟರ್ ಮಾಡಿ, ಎಸ್ಕೇಪ್. ಎಲ್ಲೆಲ್ಲಿ ಎಂಟರು ಎಲ್ಲೆಲ್ಲಿ ಎಸ್ಕೇಪು ಹೇಳ್ತಾ ಹೋಗ್ತಿದ್ದೀವಿ, ಕರೆಕ್ಟಾಗಿ ನೋಡ್ತಾ ಮಾಡಿ. ವಿಡಿಯೋ ಫಾಸ್ಟ್ ಅನಿಸಿದರೆ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋ ಆಲ್ರೆಡಿ ಲೆಂತಿ ಆಗ್ತಾ ಇದೆ. ಸೊ ಹಂಗಾಗಿ ಪಾಸ್ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಳ್ತಾ ಬನ್ನಿ. ಸೊ ಒಂದು ಆಪ್ಷನ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಮಾಸ್ಟರ್ಸಿಗೆ ಬಂದು ತಿರ್ಗಾ ಮತ್ತೆ ಮಾರ್ಕ್ ಸೆಟಪ್ಪು, ಕಂಟ್ರೋಲ್ ರೂಮ್, ಸರ್ಚ್ ಇನ್ ಆಲ್, ಇಲ್ಲೇನು ಮಾಡ್ಕೋಬೇಕು, ಬ್ಯಾಚ್ ವಿಂಡೋ, ಎಕ್ಸೆಪ್ಟು. ಸೊ ನಾವು ಇಲ್ಲೇನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, 7th ಕಾಲಮ್, ಶೋ ಎಫ್ ರೇಟ್ ಕಾಸ್ಟ್ ರೇಟ್ ಇನ್ ಪ್ಲೇಸ್ ಆಫ್ ಎಫ್ ರೇಟ್ ಅಂತಿದೆ. ಸೊ ಇದನ್ನು ನಾವೇನು ಮಾಡೋಣ, ಹೆಚ್ ಅಂತ ಮಾಡ್ಕೊಳ್ಳೋಣ. ಅಂದರೆ ಹೆಚ್ ರೇಟಲ್ಲಿ ಓಲ್ಡ್ MRP ಬಂದು ಕೂತ್ಕೊಂಡಿರುತ್ತೆ, MRP ಕಾಲಮಲ್ಲಿ ನ್ಯೂ MRP ಬಂದು ಕೂತ್ಕೊಂಡಿರುತ್ತೆ. 2 ಸತಿ ಎಂಟರ್ ಮಾಡಿ, 2 ಸತಿ ಎಸ್ಕೇಪ್ ಮಾಡಿಕೊಂಡು ಎಸ್ ಅಂತ ಕೊಡಿ. ಅರ್ಥ ಆಯ್ತಾ? ದಿಸ್ ಈಸ್ ಯುವರ್ ಸೆಟಪ್. ಈ ಸೆಟಪ್ ಆಗಿರೋದನ್ನು ಸೇಲ್ಸ್ ಬಿಲ್ಲಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ನಾರ್ಮಲಿ ಸೇಲ್ಸ್ ಬಿಲ್ಲಿಗೆ ಹೋಗ್ತೀವಿ, ಎಂಟರ್
ಐಟಮ್ ತೊಗೊಳ್ತೀವಿ, ಯಾವುದೋ ಒಂದು ತೊಗೊಳ್ಳೋಣ. ಓಕೆ, ಎಂಟರ್. ಹಾಂ, ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಫಸ್ಟು ಈ ಪ್ರಾಡಕ್ಟಿನ MRP ಇದ್ದದ್ದು ₹7 8 ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಚ್ ರೇಟ್ ಅಂತೇಳಿ. ₹8 ನಿಮ್ಗೆ ಹಳೆ MRP ತೋರಿಸ್ತಾ ಇರೋದು. MRP ಇವಾಗಿನ MRP ಇರೋದು ₹7.52. ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಆಲ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಸಿಂಗಲ್ ಕ್ಲಿಕ್ಕಲ್ಲಿ. ಆಮೇಲೆ ಹೋಲ್ಸೇಲ್ನವರಿಗೆ ಇನ್ನೊಂದು ಡೌಟ್ ಇರ್ಬೋದು, ನಾವು ಪಾರ್ಟಿಗೆ ಚಾರ್ಜಿಂಗ್ ಮಾಡ್ತಿರ್ತೀವಲ್ಲ ಅದನ್ನೇನಾದರೂ ಚೇಂಜ್ ಮಾಡಬೇಕಾ ಅಂತೇಳಿ. ನೋ, ಅದನ್ನೇನು ಚೇಂಜ್ ಮಾಡೋದಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ, GST ಈಗ 22ನೇ ತಾರೀಕಿಂದ ಅಪ್ಡೇಟ್ ಆಗ್ತಿರೋ ಉದ್ದೇಶ ನಿಮಗೆ MRP ಮಾತ್ರ ಚೇಂಜ್ ಆಗೋದು. ಅದು ಯಾರಿಗೆ? ಕಸ್ಟಮರಿಗೆ ಅಲ್ಲಿ ಹೋಗಿ ಕೈಗೆ ಸೇರಬೇಕು ಅಂತೇಳಿ. ಸೊ ಹಾಗಾಗಿ ಈಗ MRP ಮಾತ್ರ ನಾವಿಲ್ಲಿ ನೋಡ್ಕೊಳ್ಳಿ, ಎರಡೂ ನಿಮ್ಮ ಕಣ್ಣು ಮುಂದೆನೇ ಇಟ್ಟಿದ್ದೀವಿ. ಇದು ಹೊಸ MRP ₹7.52, ಇದು ಹಳೆ MRP. ಈ ಹಳೆ MRP ಮಾಡೋ ಉದ್ದೇಶ ನಿಮಗೆ ಗೊತ್ತಾಗಲಿ ಅಂತೇಳಿ. ಅರ್ಥ ಆಯ್ತಾ? ಸಿಂಪಲ್ ಇಷ್ಟೇ ಇರ್ತೈತೆ ರೀ. ಅಕಸ್ಮಾತ್ ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ, ಏನಾದರೂ ಡೌಟ್ಸ್ ಬಂತು ಅಂತಂದರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಟ್ರೈ ಮಾಡಿ. ಯಾಕಂದರೆ ಈಗ 15-20 ನಿಮಿಷ ಒಂದೊಂದು ಪಾರ್ಟಿಗೆ ನಾವು ಸರ್ವಿಸ್ ಕೊಡ್ತಾ ಹೋದರೆ ಎಲ್ಲ ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿನೇ ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ಅಕಸ್ಮಾತ್ ತೀರಾ ಗೊತ್ತಾಗಿಲ್ಲ, ತೀರಾ ಕ್ರಿಟಿಕಲ್ ಇತ್ತು, ಏನಾದರೂ ಡೌಟ್ಸ್ ಇತ್ತು ಅಂದರೆ ಟಚ್ ಇರಿ. ಫೋನ್ ಏನಾದರೂ ಬ್ಯುಸಿ ಬಂದರೆ ದಯವಿಟ್ಟು ವೇಟ್ ಮಾಡಿ. ಅರ್ಥ ಆಯ್ತಾ? ಒಂದು 3-4 ದಿನ ಸ್ವಲ್ಪ ಸುಧಾರಿಸ್ಕೊಳ್ಳಿ. ತ್ರಾಸಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.